ಗುಡ್ ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 10ನೇ ತರಗತಿಯ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಅನ್ನೋ ಒಂದು ಹೊಸ ಪಾಠವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಅದಕ್ಕಿಂತ ಹಿಂದಿನ ಟಾಪಿಕ್ ಯಾವ್ದು ಹೇಳ್ತೀವಿ, ಸರ್ಕಲ್ಸ್ ಅಂದ್ರೆ ವೃತ್ತಗಳು. ಅದ್ರೊಳಗ ಲಾಸ್ಟ್ ಅದೊಂದು ಅಭ್ಯಾಸ ಇದೆ, ಅವನೊಂದ್ 2 ಪ್ರಾಬ್ಲಮ್ ಅನ್ನ ಬಿಡಿಸಿ ನಾನು ಹೊಸ ಚಾಪ್ಟರ್ ಅನ್ನ ಸ್ಟಾರ್ಟ್ ಮಾಡ್ತೇನೆ ಅಂತ. ಹೌದಾ? ಸೊ ಅದ್ ಯಾವ್ದಿದೆ ಅಂದ್ರೆ ಅಭ್ಯಾಸ ಎಕ್ಸಸೈಸ್ ಅಭ್ಯಾಸ 4.2. ಹೌದಾ? ಇಲ್ಲಿ ಏನಾಗಿದೆ ನೋಡ್ರಿ, ಅದೇನಿದೆ ಅಂದ್ರ ಒಂದು ಬಿಂದು ಕ್ಯೂ ದಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕದ ಉದ್ದ 24 ಸೆಂಟಿಮೀಟರ್ ಮತ್ತು ವೃತ್ತ ಕೇಂದ್ರ ಹಾಗೂ ಕ್ಯೂ ಬಿಂದು ನಡುವಿನ ದೂರ 25 ಸೆಂಟಿಮೀಟರ್ ಆದರೆ ವೃತ್ತದ ತ್ರಿಜ್ಯವು ಏನಾಗೈತೆ ಅಂತದು. ಸೊ ಇಲ್ಲಿ ಏನಾಗಿದೆ ನೋಡ್ರಿ, ಫಸ್ಟ್ ಕ್ವಶನ್ ಏನಿದೆ ಅಂದ್ರ, ಒಂದು ಬಿಂದು ಕ್ಯೂ ದಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕದ ಉದ್ದ. ಇಲ್ಲಿ ಏನಾಗಿದೆ, ಸ್ಪರ್ಶಕ ಅಂದ್ರೆ ಯಾವ ರೀತಿ ಇರ್ತೈತಿ ನಮಗ? ಹೌದಾ? ಇದೊಂದು ವೃತ್ತ, ಇಲ್ಲೇ ನಮಗ ಹೊರಗಿಂದ ಇಲ್ಲೊಂದು ನಾವು ಕ್ಯೂ ಬಿಂದು. ಹೌದಾ? ಇಲ್ಲೇ ಕ್ಯೂ ಬಿಂದು, ಈ ಕ್ಯೂ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕದ ಉದ್ದ ಎಷ್ಟಿದೆ ಅಂತ 24 ಸೆಂಟಿಮೀಟರ್ ಇದೆ. ಹೌದಾ? 24 ಸೆಂಟಿಮೀಟರ್. ವೃತ್ತ ಕೇಂದ್ರ ಹಾಗೂ ಕ್ಯೂ ಬಿಂದುವಿನ ನಡುವಿನ ದೂರ, ಇಲ್ಲೇನಿದೆ ಅಲ್ಲ, ಕ್ಯೂ ಬಿಂದುವಿನ ನಡುವಿನ ದೂರ ಎಷ್ಟಿದೆ ಅಂದ್ರ ಇದು 25 ಸೆಂಟಿಮೀಟರ್ ಇದೆ ಅಂತ. ಹೌದಾ? ಅವ್ರು ಏನ್ ಕಂಡುಹಿಡಿ ಅಂತ ಹೇಳ್ತಾ ಇದಾರೆ ನಮಗಂದ್ರ, ವೃತ್ತದ ತ್ರಿಜ್ಯ ಎಷ್ಟದೆ ಅಂದ್ರ ಇದನ್ ಕಂಡುಹಿಡೀರಿ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಇದನ್ ಕಂಡುಹಿಡೀರಿ. ಕರೆಕ್ಟಾ? ಇದನ್ ಕಂಡುಹಿಡಿ ಅಂತಂದ್ರ ನಾವೀಗ ಏನ್ ಮಾಡ್ಬೇಕಂದ್ರೆ, ಇದನ್ನ ನೋಡಕ್ ನಿಮಗೆ ಯಾವ ಟೈಪ್ ಕಾಣಿಸ್ತಾ ಇದೆ ಹೇಳ್ರಿ? ಅದು ಲಂಬಕೋನ ತ್ರಿಭುಜದ ಟೈಪ್ ಕಾಣಿಸ್ತಾ ಇದೆ. ಈ ಲಂಬಕೋನ ತ್ರಿಭುಜ ಅಂದ್ರೆ ನಮಗ್ ಗೊತ್ತಿರೋದು ಯಾವ್ದಂತಂದ್ರ ಪೈಥಾಗೋರಸ್ ಪ್ರಮೇಯವನ್ನ ಯೂಸ್ ಮಾಡಿ ನಾವ್ ಇದನ್ನ ಕಂಡುಹಿಡಿಬೇಕು. ಅರ್ಥ ಆಯ್ತಾ? ಪೈಥಾಗೋರಸ್ ಪ್ರಮೇಯವನ್ನ ಯೂಸ್ ಮಾಡಿ ನಾವ್ ಇದನ್ನ ಕಂಡುಹಿಡಿಬೇಕು. ಯಾವ ರೀತಿ ಇದೆ ನೋಡ್ರಿ, ಇಲ್ಲಿ ಪೈಥಾಗೋರಸ್ ಪ್ರಮೇಯ ಅಂದ್ರೆ ನಮಗ್ ಇದ ನಮಗ್ ಏನಾಯ್ತು, ವಿಕರ್ಣ ಆಯ್ತು ಈಗ. ಹೌದಾ? ಅಲ್ಲಿ ಏನಾಗಿದೆ ನೋಡ್ರಿ, ಕ್ಯೂ ಬಿಂದು ಮತ್ತು ಓ ಬಿಂದುವಿನ ನಡುವಿನ ದೂರ ವೃತ್ತ ಕೇಂದ್ರ ಇದು 25 ಇದೆ. ಹೌದಾ? ಸೊ ಇದನ್ನ ಯಾವ ರೀತಿ ಬರಿತೆ ನೋಡ್ರಿ, ನಾನು ಇಲ್ಲಿ ಓ ಇದೇನಿದೆ ಅಂದ್ರ ಇದಕ್ಕ ಪಿ ಅಂತ ಹೆಸರು ಕೊಡೋಣ. ಹೌದಾ? ಸೊ ನಾ ಇದನ್ನ ಯಾವ ರೀತಿ ಬರಿತೆ ನೋಡ್ರಿ, ಓ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಓ ಪಿ ಸ್ಕ್ವೇರ್. ಅಂದ್ರೆ ಇದು ಪೈಥಾಗೋರಸ್ ಪ್ರಮೇಯದ ಪ್ರಕಾರ. ಹೌದಾ? ಓ ಕ್ಯೂ ಸ್ಕ್ವೇರ್ ಅಂದ್ರೆ ಎಷ್ಟಾಯ್ತು, 25 ಬ್ರಾಕೆಟ್ ಸ್ಕ್ವೇರ್. ಹೌದಾ? ಇಲ್ಲಿ ನೋಡ್ರಿ ಇಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಅಂದ್ರೆ 24 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ಓ ಪಿ ಸ್ಕ್ವೇರ್. ಹೌದಾ? 25 ಇಂಟು 25 ಎಷ್ಟಾಗತ್ ನೋಡ್ರಿ, 625 ಆಗತ್ತ. ಹೌದಾ? ಇಸ್ ಈಕ್ವಲ್ ಟು ಇಲ್ಲಿ 24 ಎಷ್ಟಾಗತ್ ನೋಡ್ರಿ, ಇದು 24 ಸ್ಕ್ವೇರ್ ಮಾಡಿದ್ರೆ ಎಷ್ಟಾಗತ್ ನೋಡ್ರಿ, 24 ಇಂಟು 24. ಹೌದಾ? 24 ಇಂಟು 24 ಮಾಡಿದ್ರ 576 ಆಗತ್ತ. ಹೌದಾ? ಇಸ್ ಪ್ಲಸ್ ಓ ಪಿ ಸ್ಕ್ವೇರು ಗೊತ್ತಿಲ್ಲ, ಯಾಕಂದ್ರೆ ಅದನ್ನ ನಾವು ತ್ರಿಜ್ಯವನ್ನ ಕಂಡು ಹಿಡಿತಾ ಇದ್ದೇವಿ. ಹೌದಾ? ಇವಾಗ ನೋಡ್ರಿ ನಾ ಏನ್ ಮಾಡ್ತೇನೆ, 625 ಇಲ್ಲಿ ಪ್ಲಸ್ 576 ಇದ್ದದನ್ನ ಈ ಕಡೆ ತೊಂಬರಿ, ಮೈನಸ್ 576 ಇಸ್ ಈಕ್ವಲ್ ಟು ಓ ಪಿ ಸ್ಕ್ವೇರ್. ಇಸ್ ಈಕ್ವಲ್ ಟು ಓ ಪಿ ಸ್ಕ್ವೇರ್. ಸೊ 625 ಮೈನಸ್ 576 ಮಾಡ್ರಿ, ಎಷ್ಟಾಗತ್ ನೋಡ್ರಿ, 49 ಆಗತ್ತ. ಹೌದಾ? ಇಸ್ ಈಕ್ವಲ್ ಟು ಓ ಪಿ ಸ್ಕ್ವೇರ್. ಕರೆಕ್ಟಾ? ಈಗ ನನ್ ನೋಡ್ರಿ ಓ ಪಿ ಬೇಡ ನಮ್ಗೆ, ಯಾಕಂದ್ರೆ ಇಲ್ಲಿ ಓ ಪಿ ಸ್ಕ್ವೇರ್ ಇಲ್ಲ, ನಮಗ ಓ ಪಿ ಅಷ್ಟೇ ಇದೆ. ಸೊ ನಾ ಏನ್ ಮಾಡ್ತೇನೆ ನೋಡ್ರಿ, ಓ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು 49 ಬಂದೈತಿ ನಮಗ. ಸೊ ಓ ಪಿ ಇಸ್ ಈಕ್ವಲ್ ಟು ಈ ಸ್ಕ್ವೇರ್ ಅನ್ನ ಈ ಕಡೆ ಕಳ್ಸಿದ್ರೆ ಏನಾಗತ್ ನೋಡ್ರಿ, ಇದು 49 ಆಗತ್ತ. ಕರೆಕ್ಟಾ? ಸೊ ಓ ಪಿ ಇಸ್ ಈಕ್ವಲ್ ಟು 49 ಅನ್ನ ಸ್ಕ್ವೇರ್ ಇಂದ ಹೊರಗೆ ತೆಗಿರಿ, ಎಷ್ಟಾಗತ್ ನೋಡ್ರಿ, 49 ಅದ ಸ್ಕ್ವೇರ್ ರೂಟ್ ಅಥವಾ 49ರ ವರ್ಗಮೂಲ ಎಷ್ಟಾಗತ್ತ, 7 ಆಗತ್ತ. ಹೌದಾ? ಅಂದ್ರ ಈ ತ್ರಿಜ್ಯ ನಮಗೆ ಎಷ್ಟಾಗತ್ತ ಅಂದ್ರ 7 ಅಂತ ಬಂತು ಉತ್ತರ. ನಿಮಗಲ್ಲಿ ಆಪ್ಷನ್ ಇದಾವ. ಆಪ್ಷನ್ ಎ 7 ಸೆಂಟಿಮೀಟರ್, ಆಪ್ಷನ್ ಬಿ 12, ಆಪ್ಷನ್ ಸಿ 15, ಆಪ್ಷನ್ ಡಿ 24.5 ಸೆಂಟಿಮೀಟರ್ ಅಂತ ಇದೆ. ಅಂದ್ರೆ ನಮ್ದು ಆಪ್ಷನ್ ಏನ್ ಕರೆಕ್ಟ್ ಹಂಗಾರ, ಆಪ್ಷನ್ ಎ ಇಸ್ ದ
ರೈಟ್ ಆನ್ಸರ್. ಹೌದಾ? ನಾವ್ ಇದನ್ನ ಇಷ್ಟೆಲ್ಲ ನಿಮ್ಗ ಎಕ್ಸಾಮ್ ಒಳಗೆ ಈ ಟೈಪ್ ಕ್ವಶನ್ಸ್ ಅನ್ನ ಕೇಳ್ತಾ ಇರ್ತಾರೆ. ಹೌದಾ? ನೆಕ್ಸ್ಟ್ ಹೋಗೋಣ ಇನ್ನೊಂದು. ಈ ಪ್ರಾಬ್ಲಮ್ ಈ ಎಕ್ಸಸೈಸ್ ಒಳಗ ಇದು ಲಾಸ್ಟ್ ಇದೆ. ಇವ ಎರಡು ಇಂಪಾರ್ಟೆಂಟ್ ಇರೋದು ನಿಮಗ. ಇಲ್ಲಿ ನೋಡ್ರಿ ಯಾವ ರೀತಿ ಡೈಗ್ರಾಮ್ ಇದೆ ಅಂತ. ಒಂದ್ಸಲ ಫಸ್ಟ್ ನಾನು ಡೈಗ್ರಾಮ್ ಹಾಕ್ತೇನೆ, ಆಮೇಲೆ ಕ್ವಶನ್ ಅನ್ನ ಓದ್ತೇನಂತ. ಹೌದಾ? ಇದು ಈ ರೀತಿ ಸರ್ಕಲ್, ಕರೆಕ್ಟಾ? ಇದು ಈ ರೀತಿ ಸರ್ಕಲ್ ಇದ್ದಾಗ ಇದನ್ನ ನೋಡ್ರಿ, ಇಲ್ಲಿ ಏನಾಗಿದೆ, ಓ ವೃತ್ತ ಕೇಂದ್ರ ಇದೆ. ಹೌದಾ? ಇದಕ್ಕೇನಾಗಿದೆ ಅಂದ್ರ ಸ್ಪರ್ಶಕ ಆಗಿದೆ. ಹೌದಾ? ಸ್ಪರ್ಶಕವನ್ನ ಇಲ್ಲಿ ಎಲ್ಲಿ ಎಳ್ದಾರ ನೋಡ್ರಿ, ಈ ರೀತಿ ಇಲ್ಲಿ ಎಳ್ದಾರ. ಇದು ಟಿ, ಕರೆಕ್ಟಾ? ಇದು ಕ್ಯೂ, ಇದು ಪಿ. ಪಿ ಓ ಕ್ಯೂ ಟಿ ಅಂತ. ಆಮೇಲೆ ಇಲ್ಲಿ ಏನಾಗಿದೆ ನಮಗ 110 ಅಂದ್ರ 110 ಡಿಗ್ರಿ ಇಲ್ಲಿ ಆಗಿದೆ. ನಿಮಗ್ ಲಾಸ್ಟ್ ಟೈಮ್ ಹೇಳಿದ್ದೆ ನಾನು, ಈ ಸ್ಪರ್ಶಕ ಮತ್ತು ತ್ರಿಜ್ಯದ ನಡುವಿನ ಕೋನ ಇಲ್ಲಿ ಏನಾಗಿರ್ತಾವು, 90 ಡಿಗ್ರಿ ಆಗಿರ್ತೈತಿ. ಹೌದಾ? 90 ಡಿಗ್ರಿ ಆಗಿರ್ತೈತಿ. ಇಲ್ಲಿ ನೋಡ್ರಿ ಏನಾಗಿದೆ, ಈ ಚಿತ್ರವನ್ನ ನೋಡಿದ್ರೆ ನಮ್ಗೆ ಏನಾಗತ್ತೆ ಹೇಳ್ರಿ, ಚತುರ್ಭುಜ ಅಂತ ನೆನಪಾಗ್ತೈತಿ. ಹೌದಾ? ಇಲ್ಲಿ ಏನಾಗಿದೆ, ಇದು ಕೂಡಿ ನಮಗೆ ಎಷ್ಟಾದ್ದು 180 ಆಯ್ತು. ಹೌದಾ? ಈಗ ಇದು ಕೂಡಿ ನಮಗೆ ಎಷ್ಟಾಗಬೇಕು, 180 ಆಗ್ಬೇಕು. ಅಂದಾಗ ಟೋಟಲ್ ಎಷ್ಟಾಗತ್ತೆ ನಮಗ 360 ಡಿಗ್ರಿ ಆಗತ್ತ. ಹೌದಾ? ಸೊ ಈಗ ಇಲ್ಲಿ 110 ಅಂದ್ರೆ ಇಲ್ಲಿ ಎಷ್ಟು ಬರ್ಬೋದು ಹೇಳ್ರಿ, 70 ಡಿಗ್ರಿ ಬರ್ತೈತಿ. ಹೌದಾ? 110 ಗೆ 70 ಮಾಡಿದಾಗ ನಮ್ಗೆ ಎಷ್ಟು ಬರ್ತೈತಿ, 180 ಡಿಗ್ರಿ ಬರ್ತೈತಿ. ಆಪ್ಷನ್ ನೋಡ್ರಲ್ಲಿ 60 ಇದೆ, 70 ಇದೆ, 80 ಇದೆ, 90 ಇದೆ. ಹಂಗಾರ ನಮ್ದು ಆಪ್ಷನ್ ಏನಂದ್ರ 70 ಡಿಗ್ರಿ. ಈ ಪ್ರಾಬ್ಲಮ್ ನಿಮಗ ಮಲ್ಟಿಪಲ್ ಚಾಯ್ಸ್ ವೆರಿ 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 ಇಂಪಾರ್ಟೆಂಟ್. ಇಲ್ಲಿ ಏನಾಗಿದೆ, ಇಲ್ಲಿ 110 ಕೊಟ್ಟಿದ್ರಂದ್ರ ಇದನ್ನೇನ್ ಚೇಂಜ್ ಕೊಡುದಿಲ್ಲ ಅವ್ರು, ಯಾಕಂದ್ರೆ ಅದು 90 ಡಿಗ್ರಿ ಕಂಪಲ್ಸರಿ 90 ಡಿಗ್ರಿನೇ ಇರ್ತೈತಿ. ಬಟ್ ಇಲ್ಲಿ ಏನಾಗಿರ್ತೈತಿ, ಇಲ್ಲಿ 110 ಕೊಟ್ರಂದ್ರ ಇದನ್ನ 70 ಅಂತ ಬರೀತೀರಿ. ಒಂದೊಂದ್ಸಲ ಏನಾಗಿರ್ತೈತಿ, ಇದನ್ನ 80 ಅಂತ ಕೊಟ್ರು ಅವ್ರು. 80 ಅಂದ್ರೆ ನಾವ್ ಏನ್ ಮಾಡ್ಬೇಕು, ಇಲ್ಲೇ ಎಷ್ಟಾಗತ್ತೆ ಹೇಳ್ರಿ, ಇಲ್ಲೇ 100 ಡಿಗ್ರಿ ಆಗತ್ತ. ಸೊ ಇವ್ನ ಎರಡು ನಾವ್ ಏನ್ ಮಾಡ್ಬೇಕು, 180 ಡಿಗ್ರಿಗೆ ಈಕ್ವಲ್ ಇರುವಂಗ ನೋಡ್ಕೊಂಡು ಇದನ್ನ ಇನ್ನು ಯಾವ್ದನ್ನ ಆಂಗಲ್ ಕೊಟ್ಟಿರ್ತಾರಲ್ಲ, ಒಂದ್ಸಲ ಈಗ ಇದನ್ನ ಕೊಟ್ಟಾರು, ಒಂದೊಂದ್ಸಲ ಪ್ರಾಬ್ಲಮ್ ಒಳಗ ಇದನ್ನ ಕೊಡ್ಬೋದು, ನೀವ್ ಇದನ್ನ ಕಂಡು ಹಿಡಿಬೇಕು. ಬಟ್ ನಮಗ್ ಏನ್ ಗೊತ್ತಿರ್ಬೇಕು, ಇವ್ ಎರಡೂ ಸೇರೆ 180 ಡಿಗ್ರಿ ಆಗೋದು ಗೊತ್ತಿತ್ತಂದ್ರ ನಾವು ಈಸಿಲಿ ಇದನ್ನ ತಿಳ್ಕೊಬಹುದು. ಅಂದ್ರೆ ಈಸಿಲಿ ಈ ಲೆಕ್ಕವನ್ನ ಮಾಡ್ಬೋದು. ಈಗ ಇಲ್ಲಿ 110 ಇದ್ದಿದ್ದಕ್ಕ ಇಲ್ಲಿ ಎಷ್ಟು ಬರ್ತೈತಿ ಆಂಗಲ್ ಹಂಗಾರ 70 ಡಿಗ್ರಿ ಬರ್ತೈತಿ. ಅಕಸ್ಮಾತ್ ಇಲ್ಲಿ 80 ಇತ್ತಂದ್ರೆ ಇಲ್ಲಿ ಎಷ್ಟು ಬರ್ತೈತಿ ಹೇಳ್ರಿ, 100 ಬರ್ತೈತಿ. ಹೌದಾ? ಅಕಸ್ಮಾತ್ ಇಲ್ಲಿ 120 ಇತ್ತಂದ್ರೆ ಇಲ್ಲಿ ಎಷ್ಟು ಬರ್ತೈತಿ ಹೇಳ್ರಿ, 60 ಡಿಗ್ರಿ ಬರ್ತೈತಿ. ಹೌದಾ? ಆಮೇಲೆ ಇದು 130 ಡಿಗ್ರಿ ಇತ್ತಂದ್ರೆ ಇಲ್ಲಿ ಎಷ್ಟು ಬರ್ತೈತಿ ಹೇಳ್ರಿ, 50 ಡಿಗ್ರಿ ಬರ್ತೈತಿ. ಕರೆಕ್ಟಾ? ಆಮೇಲೆ ಅಕಸ್ಮಾತ್ ಇಲ್ಲಿ ಎಷ್ಟು ಬರ್ತೈತಿ ಅಂದ್ರ 55 ಇತ್ತಪ್ಪ ಅಂದ್ರೆ ಎಷ್ಟು ಬರ್ತೈತಿ ನೋಡ್ರಿ, 55 ಅಂದ್ರ 125 ಇಲ್ಲಿ ಬರ್ತೈತಿ. ಅಂದ್ರೆ ನಮ್ಗೆ ಎರಡೂ ಕೂಡ ನಮಗ 180 ಡಿಗ್ರಿ ಆಗುವಂಗ ನಾವು ನೋಡ್ಕೋಬೇಕು. ಕರೆಕ್ಟಾ? ಈ ಪ್ರಾಬ್ಲಮ್ ಅರ್ಥ ಆಯ್ತು. ಇದಂತೂ ನಿಮ್ಗ ವೆರಿ 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 ಇಂಪಾರ್ಟೆಂಟ್. ಈ ಕ್ವಶನ್ ಅನ್ನ ಕಂಪಲ್ಸರಿ ಕೇಳೇ ಕೇಳ್ತಾರೆ 10th ಅವ್ರಿಗೆ. ಹೌದಾ? ಅರ್ಥ ಆಯ್ತು. ಸೊ ಇಲ್ಲಿಗೆ ಇದು ವೃತ್ತಗಳು ಅನ್ನೋ ಒಂದು ಪಾಠ ನಮಗ ಮುಗೀತು. ಹೌದಾ? ಇದ್ರಾಗಿರುವ ಇವ ಎರಡು ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ವು, ಲಾಸ್ಟ್ ಟೈಮ್ ಹೇಳಕ್ ಆಗಿದ್ದಿಲ್ಲ, ಅದನ್ನ ಈಗ ಹೇಳ್ತಾ ಇದ್ದೇನೆ. ಹೌದಾ? ನೆಕ್ಸ್ಟ್ ಈಗ ಏನಂದ್ರ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು. ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಹೆಡ್ಡಿಂಗ್ ಏನ್ ಹೇಳ್ರಿ, ಏರಿಯಾಸ್ ರಿಲೇಟೆಡ್ ಟು ದ ಸರ್ಕಲ್. ಹೌದಾ? ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು. ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು. ಕರೆಕ್ಟಾ? ಈಗ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಇದ್ರೊಳಗೆ ಇನ್ ಡಿಟೇಲ್ ಆಗಿ ಕಲಿಯುತ್ತಾರೆ. ಈಗ ಸ್ಟಾರ್ಟಿಂಗ್ ನಮ್ಗೆ ಸ್ವಲ್ಪ ಅದ್ರ ಬಗ್ಗೆ ಬೇಸಿಕ್ ನಾಲೆಜ್ ಗೊತ್ತಿದೆ. ವೃತ್ತಗಳ ಸುತ್ತಳತೆಯನ್ನ ಕಂಡು ಹಿಡಿಬೇಕು, ಆಮೇಲೆ ವೃತ್ತಗಳ ವಿಸ್ತೀರ್ಣವನ್ನ ಕಂಡು ಹಿಡಿಯುವ ಸೂತ್ರ ಗೊತ್ತಿರ್ಬೇಕು ನಮಗ. ಹೌದಾ? ಈಗ ನೋಡ್ರಿ, ವೃತ್ತಗಳಿಗೆ ಅಂದ್ರೆ ಈಗ ಇದೊಂದು ವೃತ್ತ ಇದೆಯಲ್ಲ. ಹೌದಾ? ಇದೊಂದು ವೃತ್ತ. ನಿಮಗೆ ಇದ್ರ ಬಗ್ಗೆ ಲಾಸ್ಟ್ ಟೈಮ್ ಈ ವೃತ್ತಗಳ ಬಗ್ಗೆ ಬೇಸಿಕ್ ಕಾನ್ಸೆಪ್ಟ್ ಅನ್ನ ಹೇಳಿದ್ದೇನೆ. ವೃತ್ತಗಳ ಭಾಗಗಳು ಯಾವ್ಯಾವ ಬರ್ತಾವ ಹೇಳ್ರಿ, ತ್ರಿಜ್ಯ ಬರ್ತೈತಿ, ವ್ಯಾಸ ಬರ್ತೈತಿ, ಜಾ ಬರ್ತೈತಿ, ಮತ್ತ ಕಂಸ ಬರ್ತೈತಿ. ಇದಕ್ ನಾವ್ ಏನಂತ ಕರಿತೇವೆ ಹೇಳ್ರಿ, ಈ ಲೈನಿಗೆ ಏನಂತ ಕರಿತೇವೆ ನಾವು,
ಪರಿಧಿ ಅಂತ ಕರಿತೇವಿ, ಪರಿಧಿ ಅಥವಾ ಸುತ್ತಳತೆ ಅಂತ ಕರಿತೇವೆ. ಹೌದಾ? ಈಗ ಹಂಗಾದ್ರ ಇದೊಂದು ವೃತ್ತ, ಇದು ಕೇಂದ್ರ ಐತಿ. ಹೌದಾ? ಈಗ ನಮಗ ವೃತ್ತದ ಸುತ್ತಳತೆ ಕಂಡು ಹಿಡಿಯುವ ಸೂತ್ರ ಯಾವ್ದು ಹೇಳ್ರಿ? ವೃತ್ತದ ಸುತ್ತಳತೆ ಇಸ್ ಈಕ್ವಲ್ ಟು ಏನಂದ್ರ 2πr. ಹೌದಾ? 2πr. ಆರ್ ಅಂದ್ರ ನಮಗ್ ಏನಾಗತ್ತೆ ಹೇಳ್ರಿ? ರೇಡಿಯಸ್ ಗೊತ್ತಿರ್ಬೇಕು ಅಥವಾ ತ್ರಿಜ್ಯ ಗೊತ್ತಿರ್ಬೇಕು. ಆಮೇಲೆ ವೃತ್ತದ ವಿಸ್ತೀರ್ಣ ಇಸ್ ಈಕ್ವಲ್ ಟು πr². ಇವು ನಮಗ ಈ ಪಾಠದೊಳಗ ಮೇನ್ ಇಂಪಾರ್ಟೆಂಟ್. ಇವೆರಡು ನೆನಪಿರ್ಬೇಕು ನಮಗ. ವೃತ್ತದ ಸುತ್ತಳತೆ ಗೊತ್ತಿರ್ಬೇಕು, ವೃತ್ತದ ವಿಸ್ತೀರ್ಣ ಗೊತ್ತಿರ್ಬೇಕು. ಕರೆಕ್ಟಾ? ಈ ವೃತ್ತದ ಸುತ್ತಳತೆ ಮತ್ತ ಒಂದೊಂದ್ಸಲ ವೃತ್ತದ ಸುತ್ತಳತೆಯನ್ನ ಕಂಡುಹಿಡಿ. ಇವೆಲ್ಲ ನಿಮಗ್ ಕಾಮನ್. ಈಗ 6th 7th ಆಲ್ರೆಡಿ ಇವನ್ನೆಲ್ಲ ಕಲ್ತಿರಿ. ಅದ್ರ ಬಗ್ಗೆನ ಸ್ವಲ್ಪ ಮಾಡಿಫೈಡ್ ಮಾಡಿ ಪ್ರಾಬ್ಲಮ್ಸ್ ಗಳು ಬೇರೆ ಬೇರೆ ರೀತಿ ಇರ್ತಾವ. ಹೌದಾ? ಇದು ವೃತ್ತದ ಸುತ್ತಳತೆ ಕಂಡುಹಿಡಿಯೋ ಸೂತ್ರ ಏನಂಗಾದ್ರ 2πr. ವೃತ್ತದ ಸುತ್ತಳತೆ ಇಸ್ ಈಕ್ವಲ್ ಟು πr². ಆರ್ ಅಂದ್ರೆ ಏನ್ ಹೇಳ್ರಿ? ತ್ರಿಜ್ಯ ಅಥವಾ ರೇಡಿಯಸ್. ಕರೆಕ್ಟಾ? ನೆಕ್ಸ್ಟ್ ಹೋಗೋಣ. ಈಗ ಅಭ್ಯಾಸ ಬಂದ್ ನೋಡ್ರಿ. ಅಭ್ಯಾಸ 5.1 ಅಲ್ಲಿ ಏನಾಗಿದೆ ನೋಡ್ರಿ. ಕ್ವಶನ್ ಓದ್ತೇನೆ ನಾನು ಒಂದ್ಸಲ. ಪೈಯ ಬೆಲೆಯನ್ನು ನೀಡುವ ತನಕ ಪೈ ಇಸ್ ಈಕ್ವಲ್ ಟು 22/7 ಎಂದು ಪರಿಗಣಿಸಿ. ನಮಗ ಆಲ್ರೆಡಿ ಗೊತ್ತಿದೆ ಪೈ ವ್ಯಾಲ್ಯೂ ಏನಿದೆ, 22/7 ಅಂತ ಗೊತ್ತಿದೆ. ಹೌದಾ? ಈಗ ನೋಡ್ರಿ, ಅಭ್ಯಾಸ 5.1 ಅಂತ ಇದೆ. ಹೌದಾ? ನಾನು ಒಂದ್ಸಲ ಕ್ವಶನ್ ಓದ್ತೇನೆ ನೋಡ್ರಿ. ಎರಡು ವೃತ್ತಗಳ ತ್ರಿಜ್ಯಗಳು ಕ್ರಮವಾಗಿ 19 ಸೆಂಟಿಮೀಟರ್ ಮತ್ತು 9 ಸೆಂಟಿಮೀಟರ್ ಇದೆ. ಈ ಎರಡು ವೃತ್ತಗಳ ಪರಿಧಿಗಳ ಮೊತ್ತಕ್ಕೆ ಸಮನಾದ ವೃತ್ತ ಪರಿಧಿಯನ್ನು ಹೊಂದಿರುವ ಮತ್ತೊಂದು ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯಿರಿ. ಹೌದಾ? ಇದು ಅವ್ರ ಏನ್ ಹೇಳಾರು? ಈಗ ಎರಡು ವೃತ್ತದ ತ್ರಿಜ್ಯಗಳನ್ನ ಕೊಟ್ಟಾರ. ಅಂದ್ರ ಅವು R1 R2 ಅಂತ ತಗೋಬೇಕು. ಇದಕ್ಕ ಸಮನಾಗಿರ್ತಕ್ಕಂತಹ ನಾವು ಇನ್ನೊಂದು ಹೊಸ ಪರಿಧಿಯನ್ನ ಅಥವಾ ಹೊಸ ಸುತ್ತಳತೆಯನ್ನ ಹೊಂದಿರತಕ್ಕಂತ ಏನದು ವೃತ್ತವನ್ನ ಕಂಡುಹಿಡಿಬೇಕು ಅಂತ ಈ ಕ್ವಶನ್ ಅರ್ಥ. ಹೌದಾ? ನಾ ಈಗ ಏನ್ ಹೇಳ್ತೇನೆ ನೋಡ್ರಿ. ಅಪೇಕ್ಷಿತ ವೃತ್ತದ ತ್ರಿಜ್ಯ ನಾವೇನು ಹೊಸದಾಗಿ ಕಂಡು ಹಿಡಿಯಾಕತ್ತೇವಲ್ಲ, ಇದು ಫಸ್ಟ್ ಒನ್. ಅಪೇಕ್ಷಿತ ವೃತ್ತದ ತ್ರಿಜ್ಯ ಇಸ್ ಈಕ್ವಲ್ ಟು ಆರ್. ಹೌದಾ? ನಾ ಇದನ್ನ ಕ್ಯಾಪಿಟಲ್ ಆರ್ ಅಂತ ತಗೋತೇನೆ. ಆಕ್ಚುಲಿ ಇದನ್ನ ವೃತ್ತದ ತ್ರಿಜ್ಯವನ್ನ ಸ್ಮಾಲ್ ಆರ್ ಇಂದ ಗುರುತಿಸ್ತಾರೆ. ಬಟ್ ಇಲ್ಲಿ ಏನಾಗಿದೆ, ಆರ್ ಬಹಳ ಅದಾವ, 3 ಆರ್ಗಳು ಬರ್ತಾವ. ಹೌದಾ? ನಮಗ್ ಕನ್ಫ್ಯೂಸ್ ಆಗ್ಬಾರ್ದು ಅನ್ನೋದಕ್ಕೆ ನಾನು ಅಪೇಕ್ಷಿತ ವೃತ್ತದ ತ್ರಿಜ್ಯ ಇಸ್ ಈಕ್ವಲ್ ಟು ಇದನ್ನ ಕ್ಯಾಪಿಟಲ್ ಆರ್ ಅಂತ ತಗೊಂಡೆ. ಹೌದಾ? ಈಗ ಇಲ್ಲಿ ಎರಡು ವೃತ್ತಗಳದಾವಲ್ಲ, ಮೊದಲನೇ ವೃತ್ತದ ತ್ರಿಜ್ಯ ಇಸ್ ಈಕ್ವಲ್ ಟು R1 ಇಸ್ ಈಕ್ವಲ್ ಟು. ಹೌದಾ? R1 ಇಸ್ ಈಕ್ವಲ್ ಟು ಎಷ್ಟಾಗತ್ ನೋಡ್ರಿ ಇಲ್ಲಿ? 19 ಸೆಂಟಿಮೀಟರ್. R1 ಇಸ್ ಈಕ್ವಲ್ ಟು 19 ಸೆಂಟಿಮೀಟರ್. ಎರಡನೇ ವೃತ್ತದ ತ್ರಿಜ್ಯ R2 ಇಸ್ ಈಕ್ವಲ್ ಟು ಎಷ್ಟಿದೆ? 9 ಸೆಂಟಿಮೀಟರ್ ಇದೆ. 9 ಸೆಂಟಿಮೀಟರ್ ಇದೆ. ಈ ಎರಡು ವೃತ್ತಗಳ ಪರಿಧಿಗಳ ಮೊತ್ತಕ್ಕೆ ಸಮನಾದ ವೃತ್ತ ಪರಿಧಿಯನ್ನು ಹೊಂದಿರುವ. ಹೌದಾ? ಈ ಎರಡು ವೃತ್ತಗಳ ಪರಿಧಿ ಅಂದ್ರೂ ಒಂದೇ, ನಮಗ ಸುತ್ತಳತೆ ಅಂದ್ರೂ ಒಂದೇ. ಹೌದಾ? ಈಗ ನೋಡ್ರಿ, ಅಪೇಕ್ಷಿತ ವೃತ್ತದ ಪರಿಧಿ ಇಸ್ ಈಕ್ವಲ್ ಟು. ಹೌದಾ? ಇಲ್ಲಿ ಏನಾಗಿದೆ ನೋಡ್ರಿ, 2πr1 ಪ್ಲಸ್ 2πr2. ಹೌದಾ? ಇವೆರಡು ಸುತ್ತಳತೆ ನಮ್ಗೆ ಏನಾಗ್ಬೇಕಂತ, ಈ ಹೊಸ ಒಂದು ವೃತ್ತದ ಸುತ್ತಳತೆಗೆ ಈಕ್ವಲ್ ಆಗ್ಬೇಕಂತ. ಹೌದಾ? ಈಗ ನಾ ಇದನ್ನ ಯಾವ ರೀತಿ ಮಾಡ್ತೇನೆ ನೋಡ್ರಿ, 2πr ಅಂತ ತಗೋತೇನೆ. ಯಾಕಂದ್ರೆ ಇದು ಇಲ್ಲಿ ಆರ್ ಅಂದ್ರ ನಮಗೇನಾಗಿದೆ, ಕ್ಯಾಪಿಟಲ್ ಆರ್ ಅಂದ್ರ ಅಪೇಕ್ಷಿತ ವೃತ್ತದ ತ್ರಿಜ್ಯ ಆಗಿದೆ. ಸೊ ಇದನ್ನ ಏನ್ ಮಾಡ್ತೇನೆ ನೋಡ್ರಿ, 2π ಇಲ್ಲೇ ಇರ್ಲಿ. ಹೌದಾ? ಇಲ್ಲಿ ನೋಡ್ರಿ, R1 ಪ್ಲಸ್ R2 ಮಾಡ್ತೇನೆ. ಕರೆಕ್ಟಾ? R1 ಪ್ಲಸ್ R2. ಸೊ ಇಲ್ಲಿ ಏನಾಗತ್ ನೋಡ್ರಿ, 2π ಕ್ಯಾನ್ಸಲ್ ಆಯ್ತು. R ಇಸ್ ಈಕ್ವಲ್ ಟು R1 ಎಷ್ಟಿದೆ ನೋಡ್ರಿ,
19 ಪ್ಲಸ್ 9 ಹೌದಾ 19 ಪ್ಲಸ್ 9 ಅಂದ್ರೆ ಎಷ್ಟಾಗತ್ತೆ ನೋಡ್ರಿ r is equal to 19 plus 1 20 28 ಸೆಂಟಿಮೀಟರ್ r is equal to ಅಂದ್ರ ಅಪೇಕ್ಷಿತ ವೃತ್ತದ ತ್ರಿಜ್ಯ ಎಷ್ಟಾಗತ್ತೆ ನಮಗ 28 ಸೆಂಟಿಮೀಟರ್ ಹೌದಾ ಈಗ ನಾ ಇನ್ನೂ ಒಂದ್ಸಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡ್ರಿ ಅವ್ರ ಏನ್ ಹೇಳಾರ ಎರಡು ವೃತ್ತಗಳನ್ನ ಕೊಟ್ಟಾರ ಅಂದ್ರ ಮೊದಲನೇ ವೃತ್ತದ ತ್ರಿಜ್ಯ r1 ಅಂತ ತಗೊಂಡೆ ಎರಡನೇ ವೃತ್ತದ ತ್ರಿಜ್ಯ 9 ಸೆಂಟಿಮೀಟರ್ ಅಂತ ತಗೊಂಡೆ ಹೌದಾ ಈಗ ಅವ್ರು ಏನ್ ಮಾಡ್ಯಾರಂದ್ರ ಈ ಎರಡೂ ಸುತ್ತಳತೆಯ ಮೊತ್ತದ ಸುತ್ತಳತೆಗೆ ಇನ್ನೊಂದು ಹೊಸ ವೃತ್ತದ ತ್ರಿಜ್ಯದ ಅದು ಸುತ್ತಳತೆ ಈಕ್ವಲ್ ಆಗ್ಬೇಕಂತ ಅವಾಗ ನಮ್ಗೆ ಈಗ ಏನಾಗ್ಬೇಕು ಈಕ್ವಲ್ ಇದೆ ಅಂತೆ ಸೊ ಹಂಗಿದ್ದಾಗ ನಾವೇನ್ ಮಾಡ್ಬೇಕು ಒಂದು ಅಪೇಕ್ಷಿತ ವೃತ್ತದ ತ್ರಿಜ್ಯವನ್ನ ಕಂಡುಹಿಡಿಬೇಕು ಸೊ ಅದಕ್ಕೆ ನಾ ಏನ್ ಮಾಡಿದ್ದೇನೆ ಕ್ಯಾಪಿಟಲ್ ಆರ್ ಅಂತ ತಗೊಂಡೇನೆ ಸೊ ಅಪೇಕ್ಷಿತ ವೃತ್ತದ ಪರಿಧಿ ಇಸ್ ಈಕ್ವಲ್ ಟು ಈ ಮೊದಲನೇ ವೃತ್ತದ ಪರಿಧಿ ಎರಡನೇ ವೃತ್ತದ ಪರಿಧಿ ಅದನ್ನ ನಾನು ಡೈರೆಕ್ಟ್ ಬರೆದ್ಬಿಟ್ಟಿದ್ದೇನೆ 2πr1 ಪ್ಲಸ್ 2πr2 ಇಲ್ಲಿ ಅಪೇಕ್ಷಿತ ವೃತ್ತದ ಪರಿಧಿ ಅಂದ್ರ 2πr r ಅಂದ್ರೆ ನಾ ಏನ್ ಮಾಡಿದ್ದೇನೆ ಇಲ್ಲಿ ಕ್ಯಾಪಿಟಲ್ ಆರ್ ತಗೊಂಡಿದ್ರಿಂದ 2πr ಅಂತ ಬಂತು ಸೊ ಇದು 2π ಇಲ್ಲೇ ಎರಡೂ ಕಡೆ ಕಾಮನ್ ಇರೋದ್ರಿಂದ 2π ಅನ್ನ ಹೊರಗೆ ತಗೊಂಡು ಏನ್ ಉಳಿತು ಹೇಳ್ರಿ r1 ಪ್ಲಸ್ r2 ಅಂತ ಉಳಿತು ಸೊ ಇಲ್ಲಿ 2π ಕ್ಯಾನ್ಸಲ್ ಆಯ್ತು r ಅಷ್ಟೇ ಉಳಿತು r1 ಪ್ಲಸ್ r2 ಅಂದ್ರ 19 ಪ್ಲಸ್ 9 ಮಾಡಿದ್ರೆ ಎಷ್ಟು ಬಂತು ನಮಗ 28 ಸೆಂಟಿಮೀಟರ್ ಅಂತ ಬಂತು ಕರೆಕ್ಟಾ ಇದು ಅಂಡರ್ಸ್ಟ್ಯಾಂಡ್ ಆಯ್ತು ಪ್ರಾಬ್ಲಮ್ ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ಏನಿದೆ ನೋಡ್ರಿ ಸೇಮ್ ಇದೇ ರೀತಿ ಪ್ರಾಬ್ಲಮ್ ಬಟ್ ಅದ್ ಏನಿದೆ ಅಂದ್ರ ಇವಾಗ ವಿಸ್ತೀರ್ಣವನ್ನ ಕೊಟ್ಟಾರ ಅವ್ರು ಹೌದಾ ಸೆಕೆಂಡ್ ಒನ್ ಏನಿದೆ ಅಂದ್ರ ವಿಸ್ತೀರ್ಣ ಸೆಕೆಂಡ್ ಒನ್ ಏನಿದೆ ನೋಡ್ರಿ ಎರಡು ವೃತ್ತಗಳ ತ್ರಿಜ್ಯಗಳು ಕ್ರಮವಾಗಿ 8 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಆಗಿವೆ ಈ ಎರಡು ವೃತ್ತಗಳ ವಿಸ್ತೀರ್ಣದ ಮೊತ್ತಕ್ಕೆ ಸಮನಾದ ವಿಸ್ತೀರ್ಣವನ್ನು ಹೊಂದಿರುವ ಮತ್ತೊಂದು ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಅಂತ ಇದೆ ಹೌದಾ ಮತ್ತೊಂದು ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಸೇಮ್ ಇಲ್ಲಿ ಅಪೇಕ್ಷಿತ ವೃತ್ತದ ತ್ರಿಜ್ಯ ಅಪೇಕ್ಷಿತ ವೃತ್ತದ ತ್ರಿಜ್ಯ ಇಸ್ ಈಕ್ವಲ್ ಟು ಎಷ್ಟಿದೆ ಆರ್ ಅಂತ ತಗೊಂಡಿದ್ದೇನೆ ಇದನ್ನು ಕೂಡ ಆರ್ ಅಂತ ತಗೊಳ್ ನಾವು ಹೌದಾ ಇವಾಗ ನೋಡ್ರಿ ಏನಾಗತ್ತಂತ ಇಲ್ಲೇ ಅಪೇಕ್ಷಿತ ವೃತ್ತದ ತ್ರಿಜ್ಯ ಸೇಮ್ ಮೊದಲನೇ ವೃತ್ತದ ತ್ರಿಜ್ಯ ಇಸ್ ಈಕ್ವಲ್ ಟು ಎಷ್ಟಿದೆ ನೋಡ್ರಿ 8 ಸೆಂಟಿಮೀಟರ್ ಅಥವಾ 8 ಸೆಂಟಿಮೀಟರ್ ಇದೆ ಎರಡನೇ ವೃತ್ತದ ತ್ರಿಜ್ಯ ಇಸ್ ಈಕ್ವಲ್ ಟು ಎಷ್ಟಿದೆ ಅಂತ 6 ಸೆಂಟಿಮೀಟರ್ ಇದೆ ಹೌದಾ ಈಗ ನಾವೇನ್ ಮಾಡ್ಬೇಕು ಅಪೇಕ್ಷಿತ ವೃತ್ತದ ವಿಸ್ತೀರ್ಣ ವಿಸ್ತೀರ್ಣ ಇಸ್ ಈಕ್ವಲ್ ಟು ಪೈ r1 ಸ್ಕ್ವೇರ್ ಅಂದ್ರ ಪೈ r ಸ್ಕ್ವೇರ್ ಐತಿ ನಮಗ್ ವಿಸ್ತೀರ್ಣ ಹೌದಾ ಪ್ಲಸ್ ಪೈ r2 ಸ್ಕ್ವೇರ್ ಅಂತ ಇದೆ ಸೊ ಇದನ್ನ ಏನಂತ ಮಾಡ್ತೇನೆ ನೋಡ್ರಿ ಪೈ r ಸ್ಕ್ವೇರ್ ಅಂತ ತಗೋತೇನೆ ಹೌದಾ ಪೈ r ಸ್ಕ್ವೇರ್ ಇಸ್ ಈಕ್ವಲ್ ಟು ಪೈ ಇಂಟು r1 ಸ್ಕ್ವೇರ್ ಪ್ಲಸ್ r2 ಸ್ಕ್ವೇರ್ ಅಂತ ಆಗತ್ತ ಕರೆಕ್ಟಾ ಸೊ ಪೈ ಕ್ಯಾನ್ಸಲ್ ಆಯ್ತು r ಸ್ಕ್ವೇರ್ ಇಸ್ ಈಕ್ವಲ್ ಟು ಇಲ್ಲಿ ನೋಡ್ರಿ ಎಷ್ಟಾಗತ್ತ 8 ಪ್ಲಸ್ 6 ಸ್ಕ್ವೇರ್ ಆಗತ್ತೆ ಇದನ್ನ ಎರಡು ಕೂಡ ನಾ ಏನ್ ಮಾಡೀನಿ ಸ್ಕ್ವೇರ್ ಅನ್ನ ಹೊರಗೆ ತಗೊಂಡೇನಿ ಹೌದಾ ಈಗ ನೋಡ್ರಿ r ಸ್ಕ್ವೇರ್ ಇಸ್ ಈಕ್ವಲ್ ಟು 8 ಪ್ಲಸ್ 6 ಎಷ್ಟಾಗತ್ ನೋಡ್ರಿ 14 ಸ್ಕ್ವೇರ್ ಆಗತ್ತ ಹೌದಾ ಬಟ್ ಇಲ್ಲಿ ಏನಾಗತ್ ನಮ್ಗ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ನಮ್ಗೆ ಏನು ಉಳಿತೈತಿ ಹೇಳ್ರಿ ಲಾಸ್ಟಿಗೆ r ಇಸ್ ಈಕ್ವಲ್ ಟು 14 ಸೆಂಟಿಮೀಟರ್ ಅಂತ ಉಳಿತೈತಿ ಹೌದಾ r ಇಸ್ ಈಕ್ವಲ್ ಟು 14 ಸೆಂಟಿಮೀಟರ್ ಸೊ ಇದು ಅಪೇಕ್ಷಿತ ವೃತ್ತದ ತ್ರಿಜ್ಯ ಎಷ್ಟು ಬಂತು ನಮಗ 14 ಸೆಂಟಿಮೀಟರ್ ನಾ ಈಗೇನು ಫಸ್ಟ್ ಒನ್ ಸೆಕೆಂಡ್ ಒನ್ ಮಾಡಿದ್ನಲ್ಲ ಭಾರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ ಹೌದಾ ಇವೆಲ್ಲ ಕಂಪಲ್ಸರಿ ನಿಮ್ಗೆ ಒಂದಿಷ್ಟು ಕ್ವಶನ್ಸ್ ಗಳಂತೂ ಕಂಪಲ್ಸರಿ ಅದಾವ ಹೌದಾ ಈಗ ನೆಕ್ಸ್ಟ್ ಹೋಗೋಣ ಥರ್ಡ್ ಒನ್ ನೀವ ಮಾಡ್ಬೋದು ಅದರ ಸುಮ್ನೆ ಅದ ಅಂದ್ರ ವೃತ್ತದ ವಿಸ್ತೀರ್ಣವನ್ನ ಕಂಡು ಹಿಡಿಯೋದೈತಿ ಅದನ್ನ ನೀವ ಮಾಡ್ಬೋದು ಹೌದಾ ನೆಕ್ಸ್ಟ್ ಫೋರ್ತ್ ಒನ್ ಹೋಗ್ತೇನೆ ನೋಡ್ರಿ
ಫೋರ್ತ್ ಒನ್ ಹೋಗೋಕ್ಕಿಂತ ಮುಂಚೆ ನಾನು ನಿಮಗ ಇಲ್ಲೊಂದು ಸಿಮ್ಯುಲೇಷನ್ ತೋರಿಸ್ತೇನೆ, ಅದ್ರ ಜೊತೆಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಕೇಳ್ತೀನಿ. ಅಲ್ಲಿ ಇನ್ನೂ ಟೈಮ್ ಇತ್ತಂದ್ರೆ ನಾನು ನಿಮಗ ಈ ಅಭ್ಯಾಸವನ್ನ ಕಂಟಿನ್ಯೂ ಮಾಡ್ತೇನೆ. ಹೌದಾ? ಈಗ ನಮಗ್ ವೃತ್ತದ ಇಲ್ಲಿ ನೋಡ್ರಿ ವೃತ್ತದ ಸುತ್ತಳತೆ. ಹೌದಾ? ಇಲ್ಲಿ ನೋಡ್ರಿ ವೃತ್ತದ ಸುತ್ತಳತೆ, ಅಥವಾ ನಾವೇನ್ ಮಾಡ್ಬೇಕೀಗ, ಇಲ್ಲಿ ನೋಡ್ರಿ ವೃತ್ತದ ಸುತ್ತಳತೆ ಏನಿದೆ 2πr ಅಂತ ಇದೆ. ಏರಿಯಾ ಅಂದ್ರ ವಿಸ್ತೀರ್ಣ πr² ಅಂತ ಇದೆ. ಹೌದಾ? ಈಗ ನೋಡ್ರಿ ನಾನು ಇಲ್ಲಿ ರೇಡಿಯಸ್ ಅಂದ್ರ ಒಂದು ವೃತ್ತದ ತ್ರಿಜ್ಯದ ಮೇಲೆ ಅದೆಲ್ಲ ಡಿಪೆಂಡ್ ಆಗಿರ್ತೈತಿ. ಹೌದಾ? ಯಾಕಂದ್ರೆ ಇಲ್ಲಿ ನಮಗ್ ಆರ್ ವ್ಯಾಲ್ಯೂ, ಇಲ್ಲಿ ಆರ್ ಇದೆ, ಇಲ್ಲಿ ಕೂಡ ನಮಗ ಆರ್ ಇದೆ. ಅಂದ್ರೆ ಆರ್ ಯಾವ ರೀತಿ ಚೇಂಜ್ ಆಗ್ತೈತಿ ಅದೇ ರೀತಿ ವೃತ್ತದ ಸುತ್ತಳತೆನು ಚೇಂಜ್ ಆಗ್ತೈತಿ, ವಿಸ್ತೀರ್ಣನು ಕೂಡ ನಮಗ ಚೇಂಜ್ ಆಗ್ತೈತಿ. ಹೌದಾ? ಈಗ ನೋಡ್ರಿ ನಾನು ಇಲ್ಲೇ 6 ಇದೆ, ಅವಾಗ ನಮ್ಗೆ ಎಷ್ಟು ಬಂತು? 37.7 ಬಂದಿದೆ. ಇದು 113 ಬಂದಿದೆ. ಇದು ಡಯಾಮೀಟರ್ ಅಂದ್ರ ವ್ಯಾಸ ಎಷ್ಟು ಇರ್ತೈತಿ? ವೃತ್ತದ 2 ಪಟ್ಟು ಇರ್ತೈತಿ. 6 ಇದ್ರ 12 ಆಯ್ತು ಅದು. ಹೌದಾ? ನಾ ಈಗ ಅದನ್ನ ಚೇಂಜ್ ಮಾಡ್ತೇನೆ ನೋಡ್ರಿ. 8 ಮಾಡ್ತೇನೆ ನೋಡ್ರಿ. 8 ಮಾಡಿದ್ರೆ ಆಟೋಮೆಟಿಕ್ಲಿ ಡಾಟಾಗಳೆಲ್ಲ ಚೇಂಜ್ ಆಗ್ತಾವ ನೋಡ್ರಿ. ಹೌದಾ? 8 16, 2 ಪಟ್ಟಿದೆ ಅಂದ್ರೆ 8 16 ಆಯ್ತು. ಅವಾಗ ನೋಡ್ರಿ ಇಲ್ಲಿ ಆಟೋಮೆಟಿಕ್ಲಿ 2πr ಇದ್ದಿದ್ದಿಲ್ಲೇ ನಂಬರ್ಸ್ ಗಳ ವ್ಯಾಲ್ಯೂಗಳೇನಾದ್ರು ಚೇಂಜ್ ಆದ್ವು. ಇದನ್ನ ಇನ್ನೂ ಸ್ವಲ್ಪ ಚೇಂಜ್ ಮಾಡ್ಬೋದು ನಾನು. 15 ಮಾಡ್ತೇನೆ ನೋಡ್ರಿ. ಹೌದಾ? ಅಲ್ಲಿ ನೋಡ್ರಿ ಸ್ವಲ್ಪ ವೃತ್ತ ಚೇಂಜ್ ಆಗ್ತಾ ಇದೆ. ಹೌದಾ? ರೇಡಿಯಸ್ ಹೆಂಗ್ ಚೇಂಜ್ ಆಗ್ತೈತಿ ಅಥವಾ ವೃತ್ತದ ತ್ರಿಜ್ಯ ಯಾವ ರೀತಿ ಚೇಂಜ್ ಆಗ್ತೈತಿ, ನಮಗ್ ಅದೇ ರೀತಿ ವೃತ್ತದನು ಕೂಡ ಚೇಂಜ್ ಆಗ್ತೈತಿ. ಇದನ್ನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಲಿ ನಾನು. 30 ಮಾಡ್ಲಿ ನೋಡ್ರಿ. ಕರೆಕ್ಟಾ? ಇಲ್ಲಿ ನೋಡ್ರಿ ವೃತ್ತದ ಇದೇನಾಯ್ತಿದ ವೃತ್ತ ಎಷ್ಟು ಚೇಂಜ್ ಆಯ್ತು ನೋಡ್ರಿ. ತ್ರಿಜ್ಯ ಚೇಂಜ್ ಆದಂಗ ಆಟೋಮೆಟಿಕ್ಲಿ ಡಯಾಮೀಟರ್ ಚೇಂಜ್ ಆಯ್ತು, ಸುತ್ತಳತೆನು ಚೇಂಜ್ ಆಯ್ತು, ವಿಸ್ತೀರ್ಣ ಕೂಡ ನಮಗ ಚೇಂಜ್ ಆಯ್ತು. ಇನ್ನು ಸ್ವಲ್ಪ ಜಾಸ್ತಿ ಮಾಡಿ ನೋಡೋಣ. 40 ಮಾಡೋಣ ನೋಡ್ರಿ. ಕರೆಕ್ಟಾ? ಅಲ್ಲಿ ನಮಗ ರೇಡಿಯಸ್ ಯಾವ ರೀತಿ ಚೇಂಜ್ ಆಗ್ತಾ ಇದೆ, ಇದು ಚೇಂಜ್ ಆಗಿದೆ. ಇನ್ನು ಕಡಿಮೆ ಮಾಡ್ಬೋದು. 4 ಅಷ್ಟ ಮಾಡ್ತೇವೆ ನೋಡ್ರಿ. ಹೌದಾ? ಅಲ್ಲಿ ಎಷ್ಟಾಗಿದೆ ನೋಡ್ರಿ, ವೃತ್ತ 8 ಆಗಿದೆ, ಸ್ವಲ್ಪ ಆಗಿದೆ. ಹೌದಾ? ಇನ್ನು ಸ್ವಲ್ಪ 2 ಮಾಡಿ ನೋಡ್ತೇನೆ ನೋಡ್ರಿ ನಾನು. ಕರೆಕ್ಟಾ? ಇನ್ನೂ ಸಣ್ಣದಾಯ್ತು. 1 ಮಾಡಿ ನೋಡ್ಲಿ. ಹೌದಾ? ಅಲ್ಲಿ ನೋಡ್ರಿ ಸ್ವಲ್ಪ ಡೈಗ್ರಾಮ್ ನೋಡ್ರಿ, ಎಷ್ಟು ಅಗ್ದಿ ಸ್ವಲ್ಪ ಸ್ಮಾಲ್ ಬಿಂದು ಪಾಯಿಂಟ್ ಇದ್ದಂಗ ಆಯ್ತದ. ಹೌದಾ? ಹೌದಾ? 0 ಇದ್ರಾಗಂತೂ ರೇಡಿಯಸ್ ಇಲ್ಲಿ ನೋಡ್ರಿ 0 ಇದ್ದಾಗಂತೂ ಪಾಯಿಂಟ್ ಆಯ್ತು. ಇಲ್ಲಿ ಏನಾಯ್ತು ನಮಗ 0 ಯೂನಿಟ್ಸ್ ಆಯ್ತು. ಕರೆಕ್ಟಾ? ಇದನ್ನ ನಾನು ಜಾಸ್ತಿ ಮಾಡ್ಕೋತ ಹೋದಾಗ ಜಾಸ್ತಿ ಆಯ್ತು. ಈ ರೀತಿ ನಾವು ವೃತ್ತದ ಸುತ್ತಳತೆ ಮತ್ತ ವಿಸ್ತೀರ್ಣವನ್ನ, ಇವೆರಡೂ ಸೂತ್ರವನ್ನ ನೆನ್ಪಿಟ್ಕೊಂಡ್ರೆ ಮಾತ್ರ ನಮಗ ವೃತ್ತದ ಸುತ್ತಳತೆ ಮತ್ತ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ವೃತ್ತದ ಸುತ್ತಳತೆ ಮತ್ತ ವಿಸ್ತೀರ್ಣವನ್ನ ಕಂಡು ಹಿಡಿಯಕ್ ನಮಗ್ ಮೇನ್ ಬೇಕಾಗಿದ್ದ ಪಾಯಿಂಟ್ ಏನಂದ್ರ ರೇಡಿಯಸ್ ಅಥವಾ ತ್ರಿಜ್ಯ ನಮಗ್ ಗೊತ್ತಿದ್ರ, ಆಮೇಲೆ ಫಾರ್ಮುಲಾ ಗೊತ್ತಿದ್ರ ನಾವು ಈಸಿಲಿ ಸುತ್ತಳತೆ ಮತ್ತ ವಿಸ್ತೀರ್ಣವನ್ನ ಕಂಡು ಹಿಡಿಬಹುದು. ಅರ್ಥ ಆಯ್ತು ಇದು? ಇವಾಗ ಮಲ್ಟಿಪಲ್ ಚಾಯ್ಸ್ ಹೋಗೋಣ. ಒಂದ್ ಸೆಕೆಂಡ್. ಮಲ್ಟಿಪಲ್ ಚಾಯ್ಸ್ ಕ್ವಶನ್. ನೋಡಿ, ವಿದ್ಯಾಶಕ್ತಿಯ ರಸಪ್ರಶ್ನೆ ಕಾರ್ಯಕ್ರಮ, ಕ್ಲಾಸ್ 10, ಸಬ್ಜೆಕ್ಟ್ ಗಣಿತ. ಒಂದು ವೃತ್ತದ 2 ಸ್ಪರ್ಶಕಗಳ ಉದ್ದ. ಒಂದು ವೃತ್ತದ 2 ಸ್ಪರ್ಶಕಗಳನ್ನ ಎಳೆದಿರ್ತೀವಿ ನಾವು. ಹೌದಾ? ನಿಮಗ್ ಲಾಸ್ಟ್ ಟೈಮ್ ಥಿಯರಮ್ ಒಳಗ್ ತೋರ್ಸೇನೆ ನಾನು ನಿಮಗ. ಆ 2 ಸ್ಪರ್ಶಕಗಳ ಉದ್ದ ಏನು ಯಾವ ರೀತಿ ಇರ್ತೈತಂತ. ಆಪ್ಷನ್ ಎ ಅಸಮ, ಆಪ್ಷನ್ ಬಿ ಸಮ, ಆಪ್ಷನ್ ಸಿ ಅರ್ಧದಷ್ಟು, ಆಪ್ಷನ್ ಡಿ 2ರಷ್ಟು ಇರ್ತೈತಂತ. ಹಂಗಾದ್ರೆ ಅದು ಏನದು ಆನ್ಸರ್ ನೋಡ್ರಿ. 2 ಸ್ಪರ್ಶಕಗಳ ಉದ್ದ ನಮಗ್ ಏನಾಗಿರ್ತೈತಂದ್ರ ಸಮವಾಗಿರ್ತೈತಿ. ಹೌದಾ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಒಂದು ಸ್ಪರ್ಶಕವು ವೃತ್ತವನ್ನು ಛೇದಿಸುವುದು. ಒಂದು ಸ್ಪರ್ಶಕವು ವೃತ್ತವನ್ನು, ಆಪ್ಷನ್ ಎ ಒಂದೇ ಬಿಂದುವಿನಲ್ಲಿ, ಆಪ್ಷನ್ ಬಿ 2 ಬಿಂದುವಿನಲ್ಲಿ, ಆಪ್ಷನ್ ಸಿ ವೃತ್ತದ ಮೇಲೆ, ಆಪ್ಷನ್ ಡಿ ಯಾವುದೂ ಅಲ್ಲ. ಹಂಗಾದ್ರೆ ಸ್ಪರ್ಶಕ ಅಂದ್ರೆ ನಾನು ನಿಮ್ಗೆ ಏನ್ ಹೇಳೀನಿ, ಒಂದೇ ಒಂದು ಪಾಯಿಂಟ್ ಒಳಗ ಛೇದಿಸ್ತದ. ಅಂದ್ರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನಮ್ಗ ಒಂದೇ ಒಂದು ಪಾಯಿಂಟ್ ಒಳಗದು ಛೇದಿಸ್ತೈತಿ. 2 ಪಾಯಿಂಟ್ ಒಳಗ್ ಛೇದಿಸಿದ್ರೆ ಏನಾಗ್ತೈತಿ?
ಹೌದಾ. ನೆಕ್ಸ್ಟ್, ಒಂದು ವೃತ್ತವು ಹೊಂದಿರಬಹುದಾದ ಸಮಾಂತರ ಸ್ಪರ್ಶಕಗಳು. ಸಮಾಂತರ ಸ್ಪರ್ಶಕಗಳಂದ್ರ ಆಪ್ಷನ್ ಇಲ್ಲೇ ಸಮಾಂತರ, ನಾವು ಒಂದು ವೃತ್ತಕ್ಕೆ ಸಾಕಷ್ಟು ನಾವು ಸ್ಪರ್ಶಕಗಳನ್ನು ಎಳಿಬಹುದು, ಬಟ್ ಸಮಾಂತರ ಸ್ಪರ್ಶಕಗಳನ್ನು ಹೊಂದಿರುವಂತ ಎಷ್ಟು ಅದಾವಂದ್ರ ಇಲ್ಲಿ ನೋಡ್ರಿ, ಆಪ್ಷನ್ ಎ ಒಂದಿದೆ, ಆಪ್ಷನ್ ಬಿ 2, ಆಪ್ಷನ್ ಸಿ 3, ಆಪ್ಷನ್ ಡಿ 4 ಅಂತ ಇದೆ. ಸೊ ನಮ್ದು ಆನ್ಸರ್ ಏನಂದ್ರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಒಂದು ವೃತ್ತವನ್ನು 2 ಬಿಂದುಗಳಲ್ಲಿ ಛೇದಿಸುವ ರೇಖೆ. ಹೌದಾ, ಒಂದು ವೃತ್ತವನ್ನು 2 ಬಿಂದುಗಳಲ್ಲಿ ಛೇದಿಸುವ ರೇಖೆ. ಆಪ್ಷನ್ ಎ ಸ್ಪರ್ಶಕ, ಆಪ್ಷನ್ ಬಿ ಛೇದಕ, ಆಪ್ಷನ್ ಸಿ ರೇಖಾಖಂಡ, ಆಪ್ಷನ್ ಡಿ ಕಿರಣ ಅಂತ ಇದೆ. ಹೌದಾ, ಏನಿರ್ಬೋದು ನೋಡ್ರಿ ಆನ್ಸರು. ಲಾಸ್ಟ್ ಟೈಮ್ ಹೇಳಿದ್ದೆ ನಾನು, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾಕಂದ್ರ ಛೇದಕ, ಅದು ವೃತ್ತವನ್ನ 2 ಬಿಂದುವಿನಲ್ಲಿ ಅದು ಛೇದಿಸ್ತೈತಿ. ನೆಕ್ಸ್ಟ್, ಸ್ಪರ್ಶ ಬಿಂದುವಿನಲ್ಲಿ ಉಂಟಾದ ಕೋನ. ಒಂದು ಸ್ಪರ್ಶ ಬಿಂದುವಿನಲ್ಲಿ, ಅಲ್ಲಿ ಸ್ಪರ್ಶ ಬಿಂದುವಿನಲ್ಲಿ ಎಷ್ಟು ಡಿಗ್ರಿ ಆಕೈತಿ ನೋಡ್ರಿ. ಆಪ್ಷನ್ ಎ 90 ಡಿಗ್ರಿ, ಆಪ್ಷನ್ ಬಿ 180 ಡಿಗ್ರಿ, ಆಪ್ಷನ್ ಸಿ 60 ಡಿಗ್ರಿ, ಆಪ್ಷನ್ ಡಿ 30 ಡಿಗ್ರಿ. ಹೌದಾ, ಹಂಗಾದ್ರೆ ನಮ್ದು ಆನ್ಸರ್ ಏನ್ ಹೇಳ್ರಿ, ನಿಮ್ಗೆ ಹೇಳಿದೆ ನಾನು, ಅಲ್ಲೇ ಸ್ಪರ್ಶ ಬಿಂದುವಿನೊಳಗ 90 ಡಿಗ್ರಿ ಆಗಿರ್ತೈತಿ. ಅಂದ್ರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಒಂದು ವೃತ್ತದ ತ್ರಿಜ್ಯವು ಯಾವಾಗಲೂ ಸ್ಪರ್ಶಕಕ್ಕೆ. ಯಾವಾಗಲೂ ಸ್ಪರ್ಶಕಕ್ಕೆ. ಇಲ್ಲಿ ನೋಡ್ರಿ, ಆಪ್ಷನ್ ಎ ಸಮ, ಆಪ್ಷನ್ ಬಿ ಲಂಬ, ಆಪ್ಷನ್ ಸಿ ದ್ವಿಗುಣ, ಆಪ್ಷನ್ ಡಿ ಸಮಾಂತರವಾಗಿರ್ತತಿ ಅಂತ ಇದೆ. ಹೌದಾ, ಅಂದ್ರೆ ನಮ್ದು ಆನ್ಸರ್ ನೋಡ್ರಿ, ನಿಮಗ ಅದ್ರ ಮೇಲೆ ಥಿಯರಮ ಇದೆ. ಒಂದು ವೃತ್ತದ ತ್ರಿಜ್ಯವು ಯಾವಾಗಲೂ ಸ್ಪರ್ಶಕಕ್ಕೆ ಏನಾಗಿರ್ತೈತಿ ಹೇಳ್ರಿ, ಲಂಬವಾಗಿರ್ತೈತಿ. ಅಂದ್ರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಒಂದು ವೃತ್ತದ ಸ್ಪರ್ಶಕವನ್ನು ಕಂಡುಹಿಡಿಯಿರಿ. ಇಲ್ಲಿ ನೋಡ್ರಿ, 5 ಇದೆ, 4 ಇದೆ. ಹೌದಾ, 6 ಇಲ್ಲೇ 5 4. ಇಲ್ಲಿ ನಮಗ್ ಗೊತ್ತಿರೋದು ಏನಂದ್ರ, ಡೈರೆಕ್ಟ್ ನಾವು ಮಾಡ್ಬೇಕಂದ್ರೆ ನಮಗ ಪೈಥಾಗೋರಸ್ ತ್ರಿವಳಿಗಳು ಗೊತ್ತಿರ್ಬೇಕು. ಪೈಥಾಗೋರಸ್ ತ್ರಿವಳಿಗಳು ಅಂದ್ರ 3 4 5 ಅವು ಒಂದು ತ್ರಿವಳಿಗಳು ಅಂದ್ರ 3 ಜೋಡಿ ಕೂಡಿನ ನಾವು ಪೈಥಾಗೋರಸ್ ತ್ರಿವಳಿಗಳು ಅಂತೇವಿ. ನಿಮಗ ಅಂದ್ರ ಸಿಂಪಲ್ ಆಗಿ ಲಘು ಟೈಮ್ ಸೇವ್ ಮಾಡ್ಕೊಂಡು ನೀವು ಆಪ್ಷನ್ ಅನ್ನ ಕಂಡು ಹಿಡಿಬೇಕಂದ್ರೆ ಇದು ಈಸಿ ಟ್ರಿಕ್ಸ್. ಹೌದಾ, ಈಗ 5 4 ಇದೆ ಅಂದ್ರೆ ಇನ್ನೊಂದು ಯಾವ್ದು ಉಳಿತು ಹೇಳ್ರಿ ಹಂಗಾರ, ಪೈಥಾಗೋರಸ್ ತ್ರಿವಳಿ ಒಳಗ 3. ಅಂದ್ರೆ ಇಲ್ಲಿ ನೋಡ್ರಿ, ಆಪ್ಷನ್ ಎ 3, ಆಪ್ಷನ್ ಬಿ 4, ಆಪ್ಷನ್ ಸಿ 5, ಆಪ್ಷನ್ ಡಿ 9 ಅಂತ ಇದೆ. ಹೌದಾ, ಸೊ ಇಲ್ಲಿ ನಮಗೆ ಏನಂಗಂದ್ರ ಆನ್ಸರು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ವೃತ್ತದ ಅತ್ಯಂತ ದೊಡ್ಡ ಜಾ. ವೃತ್ತದ ಅತ್ಯಂತ ದೊಡ್ಡ ಜಾ ಅದು ಯಾವ್ದು ಇರ್ತೈತಿ ನೋಡ್ರಿ. ಆಪ್ಷನ್ ಎ ತ್ರಿಜ್ಯ, ಆಪ್ಷನ್ ಬಿ ಕಂಸ, ಆಪ್ಷನ್ ಸಿ ವ್ಯಾಸ, ಆಪ್ಷನ್ ಡಿ ಯಾವುದು ಅಲ್ಲ. ಹೌದಾ, ಇಲ್ಲೇ ನಮಗೇನಂದ್ರ ವೃತ್ತದ ಅತ್ಯಂತ ದೊಡ್ಡ ಜಾ ಅಂದ್ರ ಕೇಂದ್ರದ ಮುಖಾಂತರ ಹಾದು ಹೋಗಿರ್ತಕ್ಕಂತಹ ಜಾ ಯಾವ್ದಂದ್ರ ವ್ಯಾಸ. ಅಂದ್ರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ತ್ರಿಜ್ಯವು ವ್ಯಾಸದ ಏನಾಗಿರ್ತದ ನೋಡ್ರಿ. ತ್ರಿಜ್ಯವು ವ್ಯಾಸದ ಎಷ್ಟರಷ್ಟು ಇರ್ತೈತೆ ಅದು. ಆಪ್ಷನ್ ಎ 2ರಷ್ಟು, ಆಪ್ಷನ್ ಬಿ ಅರ್ಧದಷ್ಟು, ಆಪ್ಷನ್ ಸಿ 4ರಷ್ಟು, ಆಪ್ಷನ್ ಡಿ ಯಾವುದು ಅಲ್ಲ. ತ್ರಿಜ್ಯವು ವ್ಯಾಸದ ಕ್ವಶನ್ ಅನ್ನ ಅರ್ಥ ಮಾಡ್ಕೊರಿ ಕರೆಕ್ಟ್ ಆಗಿ. ತ್ರಿಜ್ಯವು ವ್ಯಾಸದ ಆಪ್ಷನ್ ಬಿ ಅರ್ಧದಷ್ಟು ಇರ್ತೈತಿ. ವ್ಯಾಸವು ತ್ರಿಜ್ಯದ ಎಷ್ಟಿರ್ತೈತಿ ಹೇಳ್ರಿ, 2ರಷ್ಟು ಇರ್ತೈತಿ. ಬಟ್ ಇಲ್ಲಿ ತ್ರಿಜ್ಯವು ವ್ಯಾಸದ ಅರ್ಧದಷ್ಟು ಇದೆ. ಕರೆಕ್ಟಾ. ನೆಕ್ಸ್ಟ್, ವೃತ್ತದ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ. ವೃತ್ತದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಏನಿದೆ ನೋಡ್ರಿ ಇಲ್ಲಿ. ಆಪ್ಷನ್ ಎ ಪೈ ಆರ್ ಸ್ಕ್ವೇರ್ ಇದೆ, ಆಪ್ಷನ್ ಬಿ 2 ಪೈ ಆರ್ ಇದೆ, ಆಪ್ಷನ್ ಸಿ π/2 ಇದೆ, ಆಪ್ಷನ್ ಡಿ π-2 ಅಂತ ಇದೆ. ಹೌದಾ, ಇಲ್ಲಿ ಇದರದ್ದು ವಿಸ್ತೀರ್ಣವನ್ನ ಇವಾಗಾದ್ರೂ ನೀವು ಸಾಕಷ್ಟು ಕಲ್ತೀರಿ. ಹೌದಾ, ಅಂದ್ರ ವೃತ್ತದ ವಿಸ್ತೀರ್ಣ ನಿಮಗ ಬಹಳ ಜನಕ್ಕೆ ಕನ್ಫ್ಯೂಸ್ ಆಗೋದು ಎಲ್ಲಿ ಅಂದ್ರ ಸುತ್ತಳತೆ ಮತ್ತ ವಿಸ್ತೀರ್ಣದೊಳಗ ಆ ಫಾರ್ಮುಲಾ ಒಳಗ ಕನ್ಫ್ಯೂಸ್ ಆಗ್ತೈತಿ. ಇಲ್ಲಿ ನೋಡ್ರಿ, ವೃತ್ತದ ಸುತ್ತಳತೆನ 2 ಪೈ ಆರ್ ಅಂತೂ ಕೊಟ್ಟಾರು, πr² ಅಂತ ಕೊಟ್ಟಾರು. ಯಾವ್ದನ್ನ ಚಾಯ್ಸ್ ಮಾಡೋದು ಅನ್ನೋದು ನಿಮಗ ಅಲ್ಲಿ ಎಕ್ಸಾಮ್ ಟೈಮ್ ಒಳಗ ಬಹಳ ಕನ್ಫ್ಯೂಸ್ ಆಗ್ತೈತಿ. ಅದಕ್ಕೆ ಕರೆಕ್ಟ್ ಆಗಿ ವಿಸ್ತೀರ್ಣ ಅಂದ್ರ ಸ್ಕ್ವೇರ್ ಅಂತ ಇರ್ಬೇಕು, πr².
ಸುತ್ತಳತೆ ಅಂದ್ರ 2πr ಅಂತ. ಸೊ ಹಂಗಾರ ನಮ್ದು ಆಪ್ಷನ್ ಏನಂದ್ರೆ ಇದೀಗ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕರೆಕ್ಟಾ? ಇದು ಇವತ್ತಿಂದು ನಿಮ್ದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿತ್ತು. ಯಾವ ಪಾಠದ ಮೇಲೆ ಹೇಳ್ರಿ? ವೃತ್ತದ ಮೇಲೆ. ನಾನಿವಾಗ ನಿಮ್ಗೆ ವೃತ್ತದ ಮೇಲಿನ ವಿಸ್ತೀರ್ಣಗಳನ್ನ ಅದನ್ನ ಇನ್ನು ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ಲಾಸ್ ಒಳಗೆ ನಿಮಗೆ ಅದನ್ನ ಮಲ್ಟಿಪಲ್ ಚಾಯ್ಸ್, ಇದು ಹಿಂದಿನ ಪಾಠದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು. ಅರ್ಥ ಆಯ್ತಾ? ಸೊ ಇಲ್ಲಿಗೆ ನಿಮ್ದು ವೃತ್ತಗಳು ಆ ಒಂದು ಪಾಠದ ಮೇಲಿನ ಎಲ್ಲಾ ಅಂದ್ರೆ ಅಭ್ಯಾಸ ಮುಗೀತು. ಅದ್ರ ಜೊತೆಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮುಗೀತು. ಈಗ ನಾ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು. ಹೌದಾ? ಆ ವಿಸ್ತೀರ್ಣಗಳು ಇನ್ನೂ ಅಭ್ಯಾಸ ಇದಾವು. ಅವನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡ್ತೇನಂತ. ಇಲ್ಲಿವರೆಗೆ ಹೇಳಿರ್ತಕ್ಕಂತ ಅಭ್ಯಾಸ ನಿಮ್ಗ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊತೇನಂತ. ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.